ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಆಟೋ ಕನ್ನಡಿಗ. ಇವತ್ತಿನ ಚಾರ್ಜಿಂಗ್ ಮೇಲೆ ಚರ್ಚೆಯ ವಿಷಯ ಬಂದ್ಬಿಟ್ಟು ಸ್ವತಃ ನನ್ನ ಬಗ್ಗೆ. ತುಂಬ ಜನ ಕಮೆಂಟ್ ಮಾಡ್ತಾ ಇರ್ತಾರೆ, ಏನಪ್ಪ ಅಂತಂದರೆ ದುಡ್ಡುಗೋಸ್ಕರ ಮಾರ್ಕೊಂಡ್ಬಿಟ್ಟ ಗುರು. ನನಗೆ ದುಡ್ಡೇ ಬೇಕಾಗಿತ್ತು ಅಂತಂದರೆ ನಾನು ಆರಾಮಾಗಿ ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಮಾಡ್ಕೊಂಡು ಕೂತ್ಕೋತೀನಿ. ಈ ಆ್ಯಪ್ಗಳೆಲ್ಲ ಈ ಹಬ್ಬ ಅಂತಂದರೆ 20-25 ಸಾವಿರ ಕೊಡ್ತಾರೆ. ಬೆಟ್ಟಿಂಗ್ ಅವ್ರು 50 ಸಾವಿರ ಕೊಡ್ತಾರಲ್ವಾ, ಲಕ್ಷ ಕೊಡ್ತಾರಲ್ವಾ, ಅದೇ ದೊಡ್ಡದು, ಅದೇ ಮಾಡಿಬಿಡೋಣ. ಯಾಕೆ? ಬನ್ನಿ ಸರ್, ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆಡಿ ಲಕ್ಷಾಂತರ ರೂಪಾಯಿ ಗೆಲ್ಲಿ ಮನೆ ಮಠ ಮಾರ್ಕೊಂಡು ಹೋಗಿ ಈ ವಿಡಿಯೋಗಳನ್ನೇ ಮಾಡ್ಬೋದಲ್ವ ನಾನು. ಬಟ್ ನನಗೇನಪ್ಪ ಅಂತಂದರೆ ಜನರಿಗೆ ಉಪಯೋಗ ಆಗೋವಂಥ ಕಾನ್ಸೆಪ್ಟು ಕಂಟೆಂಟನ್ನು ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಆದರೆ ಇಲ್ಲೇನಾಗಿದೆ ಗೊತ್ತಾ, ಯಾವನೋ ಒಬ್ಬ ಫೇಕ್ ಅಕೌಂಟ್ ಇಟ್ಕೊಂಡು ಬರ್ತಾನೆ, ಮಗನೇ ಆ ಮಗನೇ ಈ ಮಗನೇ. ನನಗೂ ಜವಾಬ್ದಾರಿ ಇದೆ ಬ್ರದರ್, ನನ್ನ ಮೇಲೂ ಫ್ಯಾಮಿಲಿ ಒತ್ತಡ ಇದೆ, ನನಗೂ ಕಮಿಟ್ಮೆಂಟ್ಗಳಿದ್ದಾವೆ. ದುಡಿಮೆ ಜೊತೆಗೆ ಅದನ್ನೂ ಆಗಲ್ಲ. ನಾನು ತಿಂಗಳು 60 ಸಾವಿರ ರೂಪಾಯಿ ಮಿನಿಮಮ್ ಕಮಿಟ್ಮೆಂಟ್ ನಂದು. ತಿಂಗಳಿಗೆ 60 ಸಾವಿರ. ನಾನು ತಿಂಗಳ ಪೂರ್ತಿ ದುಡಿಯೋದೆಷ್ಟು? ಅಬ್ಬಬ್ಬ ಅಂದರೆ 30-35 ಸಾವಿರ. ಹೆಂಗೆ ನಡೆಸ್ಬೇಕು? ಜೀವನ ನಡಿಬೇಕಂದ್ರೆ ಪ್ರಮೋಷನ್ ಮಾಡಲೇಬೇಕು ನಾನು. ಇವಾಗ ಒಬ್ಬ ಆಟೋ ಡ್ರೈವರ್ಗೆ ಯಾವ ಹಬ್ಬದಪ್ಪ ಬರುತ್ತೆ ಪ್ರಮೋಷನ್ಸು? ಬಂದರೆ ಅಗ್ರಿಗೇಟರ್ ಕಂಪ್ನಿಗಳ ಕಡೆಯಿಂದ ಬರುತ್ತೆ, ಇಲ್ಲ ಗ್ಯಾಸ್ ಕಂಪ್ನಿಗಳ ಕಡೆಯಿಂದ ಬರುತ್ತೆ, ಇಲ್ಲ ಎಲೆಕ್ಟ್ರಿಕ್ ಕಂಪ್ನಿಗಳ ಕಡೆಯಿಂದ ಬರುತ್ತೆ. ಅವಿಲ್ಲ ಅಂತಂದರೆ ಇದೇ ಬೆಟ್ಟಿಂಗು. ಬನ್ನಿ ಬೆಟ್ಟಿಂಗ್ ಆಡಿ ಲಕ್ಷಾಂತರ ರೂಪಾಯಿ ಗೆಲ್ಲಿ. ಇದನ್ನು ಮಾಡ್ಬೋದಾ? ಮಾಡಲಾ ಇದನ್ನು? ನಿಮ್ಮ ಅಭಿಪ್ರಾಯ ಅಂತ ತಿಳಿಸಿ. ನನಗನ್ಸಿದ್ದನ್ನು ನಾನು ಹೇಳಿದ್ದೀನಿ ಅಷ್ಟೇ. ಇದರಲ್ಲಿ ನಾನು ಯಾರಿಗೂ ಹರ್ಟ್ ಮಾಡಬೇಕು, ಯಾರನ್ನೋ ಬೈಬೇಕು ಅಂತ ನಾನು ಮಾಡಿಲ್ಲ. ನನಗನ್ಸಿದ್ದನ್ನು ನಾನು ಹೇಳಿದ್ದೀನಿ. ನಾನು ದುಡ್ಡು ಮಾಡಬೇಕು ಅಂತಂದ್ರೆ, ನಾನು ದುಡ್ಡು ಮಾಡಲೇಬೇಕು ಅಂತಂದರೆ ಡೈಲಿ ನನಗೆ ಬೆಜ್ಜಾನ ಪ್ರಮೋಷನ್ಗಳು ಬರ್ತವೆ ಬೆಟ್ಟಿಂಗದು. ನಿಮ್ಮ ಕಂಟೆಂಟ್ ನಮ್ಗೆ ತುಂಬ ಇಷ್ಟ ಆಗಿದೆ, ಮೀನ್ ಕಡೆಯಿಂದ ಆಡಿ, ರಮ್ಮಿ ಕಡೆಯಿಂದ ಆಡಿ, ಪಮ್ಮಿ ಕಡೆಯಿಂದ ಆಡಿ ಅಂತ ಒಂದು ವಿಡಿಯೋ ಮಾಡಿಕೊಡಿ, ನಿಮ್ಗೆ ಇಷ್ಟು $1 ಇಷ್ಟು $1 ನಿಮ್ಗೆ ಸಿಗುತ್ತೆ. ಅದೆಲ್ಲ ನನಗೆ ಬೇಕಾಗಿಲ್ಲ. ನನಗೆ ಇಷ್ಟ ಆಗಿದ್ದನ್ನು ನಾನು ಮಾಡ್ತೀನಿ. ಇಷ್ಟ ಇದ್ದರೆ ನೋಡ್ಬೋದು, ಇಲ್ಲ ಅದು ಕಷ್ಟ ಆದರೆ ನೀವು ಸ್ಕಿಪ್ ಮಾಡ್ಬೋದು, ಅದರಲ್ಲೇ ಬೇರೆ ಮಾತಿಲ್ಲ. ಸೊ ನನ್ನ ಮಾತಿಂದ ನಿಮ್ಗೆ ಏನಾದರೂ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ತಿಳಿಸಿ. ಸೊ ನನ್ನ ಗಾಡಿನೂ 15 ನಿಮಿಷದಲ್ಲಿ ಚಾರ್ಜ್ ಆಯಿತು, ಆಲ್ಮೋಸ್ಟ್ 98. ಸೊ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಚಾರ್ಜಿಂಗ್ ಮೇಲೆ ಚರ್ಚೆಯಲ್ಲಿ.